ಎಲ್ಲರಿಗೂ ಕನ್ನಡ ಕಲ್ಪನೆ ಕತೆ ಚಾನೆಲ್ಗೆ ಸ್ವಾಗತ. ಯಾವ ಹೂವು ಯಾರ ಮುಡಿಗೋ ಭಾಗ 181. ಬೆಳಿಗ್ಗೆ ಎದ್ದು ನೀತು ನಿತಿನ್ ಇಬ್ಬರು ತಮ್ಮ ತಮ್ಮ ಮನೆಗೆ ಹೋಗಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮತ್ತೆ ಹಾಸ್ಪಿಟಲ್ಗೆ ಬಂದರು. ವಿಕ್ರಮ್ ಸಾನ್ವಿಯನ್ನು ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ. ನೀತು ಸಾನ್ವಿ ಜೊತೆಗೆ ಇದ್ದಾಗ ಹಾಸ್ಪಿಟಲ್ಗೆ ಹೋಗಿ ತನ್ನ ಕರ್ತವ್ಯ ಮುಗಿಸಿ ಬರುತ್ತಿದ್ದ. ಅವಳ ಊಟ ತಿಂಡಿ ಪ್ರತಿಯೊಂದು ಅವನ ಜವಾಬ್ದಾರಿಯಾಗಿತ್ತು. ಪ್ರತಿ ಕ್ಷಣಕ್ಕೂ ಅವಳನ್ನು ಕಾಳಜಿ ಮಾಡುತ್ತಿದ್ದ. ಅವಳ ಮೇಲಿನ ಅನುಕಂಪ ಪ್ರೀತಿಯಾಗಿ ಬದಲಾಗಿತ್ತು. ಆದರೆ ಅದರ ಅರಿವು ವಿಕ್ರಮ್ಗೆ ಇರಲಿಲ್ಲ. 4 ದಿನ ಕಳೆಯಿತು. ಸಾನ್ವಿ ಚೇತರಿಸಿಕೊಂಡಿದ್ದರಿಂದ ಆ ದಿನ ಸಂಜೆ ವಿಕ್ರಮ್ ಸಾನ್ವಿ ಪಂಕಜ್ ಮನೆಗೆ ಬಂದರು. ಸ್ವರ್ಣ ರಾಮು ಅಂತೂ ಅವಳನ್ನು ನೋಡಿ ಕಣ್ಣೀರು ಹಾಕಿದರು. ಸ್ವರ್ಣ ಕಂದ, ಈ ನಿನ್ನ ನೋವಿಗೆಲ್ಲ ಕೊನೆ ಯಾವಾಗ್ಲೇ ನೋಡು, ಎಷ್ಟು ಸೊರಗಿದ್ದೀಯ. ನಿನ್ನನ್ನು ನೋಡದೆ ನನ್ಗೆ ಜೀವ ಹೋದಂಗಾಗಿತ್ತು. ಉಸಿರಾಡ್ತಿದ್ದೀನಿ ಅನ್ನೋದೇ ಮರ್ತೋಗಿತ್ತು ಎಂದಳು. ರಾಮು, ಹೀಗೇಗಿದ್ಯಾ ಕೂಸೆ ಎಂದ. ಇವರಿಬ್ಬರ ಈ ಅವಸ್ಥೆ ನೋಡಿ ತಾನು ಡಲ್ಲಾಗಿದ್ರೆ ಇವರು ನೊಂದ್ಕೋತಾರೆ ಅಂತ ಅಂದುಕೊಂಡ ಸಾನ್ವಿ ಸ್ವಲ್ಪ ಜೋರು ಧ್ವನಿಯಲ್ಲಿ, ಅಯ್ಯೋ ನೀವಿಬ್ರು ಮೊದ್ಲು ಓಡಾಡೋದನ್ನ ನಿಲ್ಲಿಸ್ತೀರಾ? ನಾನು ಚೆನ್ನಾಗಿದ್ದೀನಿ, ನನ್ಗೇನು ಆಗಿಲ್ಲ. ಸ್ವರ್ಣ ರಾಮು, ನಿಮ್ದು ಅತಿ ಆಯ್ತು. ನಂಗೇನಾದ್ರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದ್ರೆ ನೀವೇ ಪೇಷಂಟ್ ಆಗ್ತೀರಾ. ಸ್ವರ್ಣ, ನನ್ಗೇನು ಪ್ರಾಬ್ಲಮ್ ಅಂತ ಗೊತ್ತಿದ್ದು ಇಷ್ಟು ನನ್ಕೋತೀಯ. ನಿನ್ ಜೊತೆ ರಾಮುನು ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಮಾಡ್ತೀಯ. ನಾನ್ ಚೆನ್ನಾಗಿದ್ದೀನಿ, ಪ್ಲೀಸ್ ನೀವಿಬ್ರು ಈ ತರ ಇದ್ರೆ ನನ್ಗೆ ಸಂಕಟ ಆಗುತ್ತೆ ಎಂದವಳು ಇಬ್ಬರನ್ನು ತಪ್ಪಿಕೊಂಡಳು. ವಿಕ್ರಮ್ ದೂರದಲ್ಲಿ ನಿಂತು ಸಾನ್ವಿಯನ್ನೇ ನೋಡುತ್ತಿದ್ದ. ಅವನ ನೋಟದಲ್ಲಿ ಅವಳ ಮೇಲೆ ಇದ್ದ ಕಾಳಜಿ, ಕರುಣೆ, ಅನುಕಂಪಕ್ಕಿಂತ ಪ್ರೀತಿಯೇ ವ್ಯಕ್ತವಾಗುತ್ತಿತ್ತು. ಪ್ರೀತಮ್, ಶರಣ್ಯ, ಸಂಜಯ್ ಎಲ್ಲರೂ ಸಾನ್ವಿಯ ಯೋಗಕ್ಷೇಮ ವಿಚಾರಿಸಿಕೊಂಡರು. ಪಲ್ಲವಿ ಸಾನ್ವಿಗಾಗಿ ಜ್ಯೂಸ್ ಮಾಡಿ ತಂದುಕೊಟ್ಟಳು. ಸ್ವರ್ಣ, ರಾಮು ಸಾನ್ವಿಯನ್ನು ಮುದ್ದು ಮಾಡುತ್ತಾ ಅವಳ ಹತ್ತಿರ ಕುಳಿತು ತಲೆ ನೇವರಿಸುತ್ತಿದ್ದರು. ಶೀಲಾ, ನೀವೆಲ್ಲರೂ ಸೇರಿ ಆ ಹುಡುಗಿನ ಪೇಷಂಟ್ ಮಾಡ್ಬಿಟ್ಟಿದ್ದೀರಾ. ಅವಳು ಪೇಷಂಟ್ ಅಲ್ಲ, ಮದುಮಗಳು. ಅವಳು ಮದುಮಗಳಾಗೋಕೆ ಬಾಕಿ ಇರುವುದು ಇನ್ನು ಕೇವಲ 18 ದಿನ ಅಷ್ಟೇ. ಅದಕ್ಕೆ ನಾವು ಎಲ್ಲ ತಯಾರಿ ಮಾಡ್ಕೋಬೇಕು ಅಲ್ವಾ? ನೀವು ಹೀಗೆ ಇದ್ರೆ ಅವಳಿಗೆ ತನಗೇನೋ ಆಗಿದೆ ಅನ್ನೋ ಫೀಲ್ ಬರಲ್ವಾ ಎಂದಾಗ ರಾಮು ಸ್ವರ್ಣರ ಮುಖ ಇನ್ನೂ ಸಪ್ಪಗಾಯ್ತು. ವಿಕ್ರಮ್, ಅವನಿಗರಿವಿಲ್ಲದೆಯೇ ಅವನು ಕೂಡ ಸಪ್ಪಗಾಗಿದ್ದ. ಅದನ್ನು ಗಮನಿಸಿದ ಸಂಜಯ್ ಪ್ರೀತಮ್ನನ್ನು ಕುರಿತು, ವಿಕ್ರಮ್ ಭಾವನ ಕಣ್ಣಲ್ಲಿ ಸಾನ್ವಿ ಬಗ್ಗೆ ಅನುಕಂಪ ಕಾಣ್ತಿಲ್ಲ, ಅವಳ ಬಗ್ಗೆ ಇರೋ ಪ್ರೀತಿನೇ ಕಾಣಿಸ್ತಿದೆ ನನ್ಗೆ. ಅವರಿಗೆ ಸಾನ್ವಿ ಬಗ್ಗೆ ಇರೋದು ಪ್ರೀತಿ ಅನ್ನೋದು ನಿಜ, ಆದ್ರೆ ಅದು ವಿಕ್ರಮ್ ಭಾವಂಗೆ ಅರ್ಥ ಆಗೋದು ಯಾವಾಗ? ಮದುವೆ ಬಾಕಿ ಇರೋದು ಇನ್ನು 18 ದಿನ ಅಷ್ಟೇ. ಈಗ 6 ದಿನದಿಂದ ವಿಕ್ರಮ್ ಭಾವ ಸಾನ್ವಿ ಜೊತೆನೇ ಇದ್ದಾರೆ. ಆದ್ರೆ ಅವರಿಗೆ ತಮ್ಮ ಮನಸ್ಸಲ್ಲಿರೋ ಪ್ರೀತಿ ಇನ್ನೂ ಅರ್ಥ ಆಗಿಲ್ಲ. ಏನ್ ಮಾಡೋದು? ನಾವು ಅನ್ಕೊಂಡ ಹಾಗೆ ಮದುವೆ ದಿನ ಮದುವೆ ಮನೆಯಿಂದ ನಿತಿನ್ನ ಓಡಿಸಿ ವಿಕ್ರಮ್ ಭಾವ ಸಾನ್ವಿಗೆ ತಾಳಿ ಕಟ್ಟೋ ಹಾಗೆ ಮಾಡ್ಬೇಕು ಅನ್ನೋ ಪ್ಲಾನೇ ಕೊನೆಗೆ ಉಳಿಯೋದು ಅನ್ಸುತ್ತೆ ಎಂದಾಗ ಪ್ರೀತಮ್, ವಿಕ್ರಮ್ ನಿಂತರ ಬುದ್ಧಿವಂತ ಆಗಿದ್ರೆ ಗೊತ್ತಾಗ್ತಿತ್ತೇನೋ, ಆದ್ರೆ ಅವನು ನಂತರ ದಡ್ಡ. ಅದಕ್ಕೆ ಅವನಿಗೆ ಇನ್ನೂ ಸಾನ್ವಿ ಪ್ರೀತಿನೂ ಅರ್ಥ ಆಗಿಲ್ಲ, ಅವನ ಪ್ರೀತಿ ಅವನಿಗೆ ಅರ್ಥ ಆಗಿಲ್ಲ ಎಂದ ಸಂಜಯ್ನನ್ನು ಛೇಡಿಸುತ್ತ. ಸಂಜಯ್, ಭಾವ, ನೀವು ನಾನು ಅಂಜಲಿನ ಪ್ರೀತಿ ಮಾಡಿ ಆ ವಿಷಯನ ತಡ ಮಾಡದೆ ಅವಳಿಗೆ, ಜಗನ್ಗೆ, ಅಪ್ಪ ಅಮ್ಮಂಗೆ, ಅಣ್ಣಂಗೆ ಎಲ್ಲರಿಗೂ ಹೇಳಿದಕ್ಕೆ ಅದೇ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ರೇಗಿಸ್ತಿದ್ದೀರಾ ಎಂದಾಗ ಪ್ರೀತಮ್, ಹಲೋ ಭಾವ ಮೈದ, ರೇಗಿಸ್ತಿಲ್ವೋ? ನಿನ್ನನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಭಾಮೈದ ಪ್ರೀತಿ ವಿಷಯದಲ್ಲಿ ಎಷ್ಟೊಂದು ಫಾಸ್ಟ್ ಆಗಿದ್ದಾನೆ ಅಂತ ಹೊಗಳುತ್ತಿದ್ದೀನಿ ಎಂದಾಗ ಸಂಜಯ್ ತನ್ನ ಶರ್ಟ್ ಕಾಲರ್ ಮೇಲೆತ್ತಿ, ಹಿಂಗೆ ನಾವು ಎಂತದನ್ನು ಕೇಳಿ ಪ್ರೀತಮ್ ನಕ್ಕು ಸುಮ್ಮನಾದ. ಸುಶೀಲಾ, ಸ್ವರ್ಣ, ಮೊದಲು ನೀವು ಸಾನ್ವಿಗೆ ದೃಷ್ಟಿ ತೆಗೀರಿ. ದೃಷ್ಟಿ ಹೋದ್ರೆ ಅವಳ ಆರೋಗ್ಯ ಸುಧಾರಿಸಬಹುದು ಎನ್ನುತ್ತಾ ದೃಷ್ಟಿ ತೆಗೆಯಲು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಂದುಕೊಟ್ಟಳು. ಸ್ವರ್ಣ ಸಾನ್ವಿಗೆ ದೃಷ್ಟಿ ತೆಗೆದು ಎಲ್ಲವನ್ನು ಹೊರಗೆ ಬಿಸಾಡಿ ಬಂದಳು. ಎಲ್ಲರೂ ಕಾಫಿ ಸ್ನಾಕ್ಸ್ ತೆಗೆದುಕೊಂಡರು. ರಾಮು, ನಾವಿನ್ನು ಹೊರಡ್ತೀವಿ, ಬಂದು ತುಂಬಾ ದಿನ ಆಯ್ತು ಎಂದಾಗ ಪ್ರಕಾಶ್, ರಾಮು, ಮದುವೆ ಇನ್ನು 18 ದಿನ ಅಷ್ಟೇ ಇರೋದು, ಎಲ್ಲ ತಯಾರಿ ಮಾಡ್ಕೋಬೇಕು. ನೀವು ಎಲ್ಲದಕ್ಕೂ ಎಸ್ಟೇಟ್ ನಿಂದ ಓಡಾಡೋಕೆ ಆಗಲ್ಲ ನೋಡಿ. ಸಾನ್ವಿ ನಮ್ಮನೆ ಮಗಳು ಅಂತ ನಾವು ಅನ್ಕೊಂಡಿದ್ದಾಗಿದೆ. ಹಾಗಾಗಿ ಅವಳ ಮದುವೆ ಜವಾಬ್ದಾರಿ ನಮ್ಮ ಮೇಲೂ ಇದೆ. ನೀವು ಸ್ವರ್ಣ ಎಸ್ಟೇಟ್ಗೆ ಹೋಗಿ ಎಲ್ಲರನ್ನೂ ಮದುವೆಗೆ ಕರೆದು ಬನ್ನಿ. ನಿಮ್ಮ ಹತ್ತಿರದ ನೆಂಟರಿಷ್ಟರಿಗೆ ನಾವಿಬ್ಬರು ಹೋಗಿ ಹೇಳಿ ಬರೋಣ. ಇನ್ನು ಉಳಿದವರಿಗೆ ವಾಟ್ಸ್ಆಪ್ ನಲ್ಲಿ ಇನ್ವಿಟೇಷನ್ ಕಾರ್ಡ್ ಕಳಿಸಿ ಕಾಲ್ ಮಾಡಿದ್ರೆ ಆಯ್ತು. ಇನ್ನು ಸ್ವರ್ಣ, ಸುಶೀಲಾ ಇಬ್ಬರು ಸೇರಿ ಶಾಸ್ತ್ರಗಳ ತಯಾರಿ ಮಾಡ್ಕೊಂಡು ಹಾಗೆ ಮದುವೆಗೆ ಬರುವ ಇನ್ನು ಮಕ್ಕಳಿಗೆ ಏನು ಕೊಡಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿ ರೆಡಿ ಮಾಡ್ಕೋತಾರೆ. ಪಂಕಜ್, ಸಂಜು, ವಿಕ್ರಮ್, ಪ್ರೀತಮ್, ರಾಹುಲ್ ಇವರುಗಳು ಮದುವೆಯ ಅರೇಂಜ್ಮೆಂಟ್ಸ್ ನೋಡ್ಕೋತಾರೆ. ಸುಮ್ಮನೆ ಎಸ್ಟೇಟ್ಗೆ ಸಿಟಿಗೆ ಓಡಾಡಿ ಸುಸ್ತು ಮಾಡ್ಕೋಬೇಡಿ ಎಂದಾಗ ಸ್ವರ್ಣ, ಅಣ್ಣ, ಸಾನ್ವಿನ ಅವಳ ತಾಯಿ ಮನೆಯಿಂದ ಮದುಮಗಳಾಗಿ ಕರ್ಕೊಂಡು ಬರ್ಬೇಕು ಅನ್ನೋದು ನನ್ನ ಆಸೆ ಎಂದಾಗ ಶೀಲಾ, ಆ ಮನೆಯಿಂದ ಬರ್ಬೇಕು ಅನ್ನೋದೇನೂ ಇಲ್ಲ ಸ್ವರ್ಣ, ಸಾನ್ವಿ ಕೂಡ ನನ್ನ ಮಗಳೇ. ಸಾನ್ವಿಗೆ ಅವಳ ಅಪ್ಪ ಅಮ್ಮನ ಆಶೀರ್ವಾದ ಇದ್ದೇ ಇರತ್ತೆ ಅಲ್ವಾ? ನೋಡಿ, ಮದುವೆ ಸಮಯದಲ್ಲಿ ಪದೇ ಪದೇ ಓಡಾಡೋದು ಕಷ್ಟ. ಅದು ಅಲ್ಲದೆ ಸೆಕ್ಷನ್ ನಲ್ಲಿ ಡ್ರೈವ್ ಮಾಡೋದು ಇನ್ನೂ ಕಷ್ಟನೇ. ಪ್ಲೀಸ್ ನೀವು ಮುಜುಗರ ಪಡ್ಕೋಬೇಡಿ. ಇದು
ಇದು ಸಾನ್ವಿ ತವರು ಮನೆಗೆ ಮಾತ್ರ ಅಲ್ಲ, ನಿಮ್ಮ ತವರು ಮನೆ ಅಂತ ಕೂಡ ಅನ್ಕೋಬಹುದು. ನೀವು ನನ್ನ ಗಂಡನ ಅಣ್ಣ ಅಂತ ಕರಿತೀರಾ ಅಂದ್ಮೇಲೆ ನೀವು ಈ ಮನೆಗೆ ಮಗಳೇ ಎಂದಳು ಕಣ್ಣಿಂದ ಬಂದ ಸಂತೋಷದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ಸಂಜಯ್, ರಾಮು ಅಂಕಲ್, ಅಮ್ಮ ಹೇಳ್ತಿರೋದು ಸರಿನೇ. ಸಾನ್ವಿನ ನಮ್ಮ ತಂಗಿ ಅನ್ಕೊಂಡಿದೀವಿ. ಅವಳನ್ನ ನಮ್ಮ ಮನೆಯಿಂದಲೇ ಮದುಮಗಳಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೂಡ. ಪ್ಲೀಸ್ ಇಲ್ಲ ಅನ್ಬೇಡಿ ಎಂದಾಗ ರಾಮು, ಇದರಲ್ಲಿ ನಾವು ಹೇಳುವಂತದ್ದು ಏನು ಇಲ್ಲ. ಈ ಮದುವೆ ಬಗ್ಗೆ ಎಲ್ಲಾ ನಿರ್ಧಾರ ವಿಕ್ರಮ್ದು. ಇದನ್ನ ಅವನೇ ನಿರ್ಧಾರ ಮಾಡ್ಲಿ ಎಂದಾಗ ಪಂಕಜ್ ವಿಕ್ರಮ್ನ ಕೈ ಹಿಡಿದು, ವಿಕ್ರಮ್ ಹೇಳೋ, ಇದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ ಎಂದಾಗ ವಿಕ್ರಮ್, ನಿಮ್ಮೆಲ್ಲರ ಇಷ್ಟಕ್ಕೆ ನನ್ಗೂ ಒಪ್ಪಿಗೆ ಇದೆ, ಆದ್ರೆ ಒಂದು ಮಾತು ಸಾನ್ವಿನ ಕೇಳಿ ಎಂದ ಪಲ್ಲವಿ. ಸಾನ್ವಿ ಹೇಳು, ನಿನ್ಗೆ ಒಪ್ಪಿಗೆ ಇದೆಯಾ ಎಂದಾಗ ಸಾನ್ವಿ, ಇದರಲ್ಲಿ ನನ್ನ ಒಪಿನಿಯನ್ ಏನೂ ಇಲ್ಲ, ನಿಮ್ಮೆಲ್ಲರ ಖುಷಿನೇ ನನ್ನ ಖುಷಿ ಎಂದಳು. ಸಂಜಯ್, ಹಾಗಿದ್ರೆ ನನ್ನ ತಂಗಿಯ ಮದುವೆ ಜೋರು 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 ಎಂದ. ಎಲ್ಲರೂ ಸಂತೋಷದಿಂದ ನಕ್ಕರು. ಆದರೆ ಪ್ರಕಾಶ್ ಸುಶೀಲಾಳನ್ನು ಬಿಟ್ಟು ಇನ್ನು ಎಲ್ಲರ ಮನಸ್ಸಲ್ಲಿ ಆತಂಕ ಮನೆ ಮಾಡಿತ್ತು. ವಿಕ್ರಮ್ನ ಮನಸ್ಸು ತಾನು ಏನೋ ಕಳೆದುಕೊಳ್ಳುತ್ತಿದ್ದೇನೆ ಅನ್ನುವ ಹಾಗೆ ಅಸಮಾಧಾನದಿಂದ ಚಡಪಡಿಸುತ್ತಿತ್ತು. ರಾತ್ರಿ ಊಟ ಮುಗಿಸಿದ ನಂತರ ಎಲ್ಲರೂ ಗಾರ್ಡನ್ ನಲ್ಲಿ ಕುಳಿತಾಗ ಸಾನ್ವಿ ಇಲ್ಲದನ್ನು ಗಮನಿಸಿದ ಸಂಜಯ್, ಎಲ್ರೂ ಇದ್ದೀವಿ, ಸಾನ್ವಿ ಮಾತ್ರ ಇಲ್ಲ. ವಿಕ್ರಮ್ ಭಾವ, ಸಾನ್ವಿನ ಕರ್ಕೊಂಡು ಬರ್ತೀರಾ ಪ್ಲೀಸ್ ಎಂದಾಗ, ಬೇಡ ಸಂಜು, ಅವಳು ನಿದ್ದೆಗೆಡೋದು ಬೇಡ, ಶಿ ನೀಡ್ ರೆಸ್ಟ್ ಎಂದಾಗ ಸಂಜಯ್, ವಿಕ್ರಮ್ ಭಾವ, ಸಾನ್ವಿ ಮದ್ವೆಯಾಗಿ ಹೋದ್ಮೇಲೆ ಈ ರೀತಿ ನಾವೆಲ್ಲರೂ ಸ್ಪೆಂಡ್ ಮಾಡೋಕೆ ಆಗತ್ತೋ ಇಲ್ವೋ, ಇಂಥ ಚಾನ್ಸ್ ಮತ್ತೆ ಸಿಗತ್ತೋ ಇಲ್ವೋ, ಯಾರಿಗ್ ಗೊತ್ತು. ನಿತಿನ್ ಪರ್ಮಿಷನ್ ಕೊಟ್ರು, ಅವನ ಅಪ್ಪ ಅಮ್ಮ ಏನಂತಾರೋ. ಸಾನ್ವಿ ಗಂಡನ ಮನೆಗೆ ಹೋದ್ಮೇಲೆ ಸೊಸೆಯಾಗಿ ಅವಳಿಗೂ ಜವಾಬ್ದಾರಿಗಳಿರುತ್ತೆ, ಹಾಗಾಗಿ ಈ ರೀತಿ ಸ್ಪೆಂಡ್ ಮಾಡೋ ಚಾನ್ಸ್ ಎಲ್ಲರಿಗೂ ಸಿಗಲ್ಲ. ಇದ್ರೂ 50-50% ಚಾನ್ಸ್ ಇರತ್ತೆ ಎಂದನ್ನು ಕೇಳಿ ಪ್ರೀತಮ್, ಸಂಜು ಸಾಕು, ಈಗೇನು ಸಾನ್ವಿ ಬರ್ಬೇಕು ಅಲ್ವಾ, ಬರ್ತಾರೆ, ಇವನ ಭಾಷಣ ಕೇಳೋಕೆ ಆಗ್ತಿಲ್ಲ, ಪ್ಲೀಸ್ ವಿಕ್ರಮ್ ನೀವೇ ಹೋಗಿ ಕರೆದುಕೊಂಡು ಬನ್ನಿ ಎಂದಾಗ ವಿಕ್ರಮ್ ಏನು ಮಾತನಾಡದೆ ಮೌನವಾಗಿ ಸಾನ್ವಿ ರೂಮ್ಗೆ ಬಂದ. ಸಾನ್ವಿ ರೂಮಿನ ಕಿಟಕಿ ಬಳಿ ನಿಂತು ಏನನ್ನೋ ಯೋಚಿಸುತ್ತಿದ್ದಳು. ವಿಕ್ರಮ್, ಸಾನ್ವಿ ಆರಾಮಾಗಿದ್ಯಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹೊಟ್ಟೆ ನೋವು ಏನಾದ್ರೂ ಇದೆಯಾ? ಇಲ್ಲ, ಚೆನ್ನಾಗಿದ್ದೀನಿ, ಎಲ್ರು ಕೂತು ಮಾತಾಡ್ತಿದ್ದಾರೆ, ಕರ್ಕೊಂಡ್ ಬಾ ಅಂದ್ರು, ಪ್ಲೀಸ್ ಬರ್ತೀಯಾ? ಸರಿ ಬನ್ನಿ ಎಂದು ಗಾರ್ಡನ್ ಏರಿಯಾದ ಕಡೆ ಹೆಜ್ಜೆ ಹಾಕಿದಳು. ವಿಕ್ರಮ್ ಅವಳನ್ನು ಹಿಂಬಾಲಿಸಿದ. ಸಾನ್ವಿ ವಿಕ್ರಮ್ ಬರುತ್ತಿದ್ದನ್ನು ನೋಡಿ ಪಲ್ಲವಿ, ಇವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ, ಆ ದೇವರು ಇವರಿಬ್ಬರನ್ನ ಒಂದು ಮಾಡಿದ್ರೆ ಸಾಕು ಎಂದಳು. ವಿಕ್ರಮ್ ಸಾನ್ವಿ ಇಬ್ಬರು ಪಕ್ಕ ಪಕ್ಕ ಚೇರ್ನಲ್ಲಿ ಕುಳಿತುಕೊಂಡರು. ಸಂಜಯ್, ಮದ್ವೆ ಇನ್ನು 20 ದಿನ ಇದೆ, ಮೊದಲು ಚೌಲ್ಟ್ರಿ ಬುಕ್ ಮಾಡ್ಬೇಕು, ಆ ಕೆಲ್ಸ ನಂದೆ. ಮನೆಗೆ ಹತ್ತಿರ ಇರೋದನ್ನೇ ಬುಕ್ ಮಾಡ್ತೀನಿ, ಡೆಕೋರೇಷನ್ಗೆ ನಾನೇ ಹೇಳ್ತೀನಿ, ಇದೆರಡರ ಜವಾಬ್ದಾರಿ ನಂದು ಎಂದ. ಪ್ರೀತಮ್, ಇನ್ನು ನಾನು ಶಾಪಿಂಗ್ ನ ಎಲ್ಲಾ ಜವಾಬ್ದಾರಿ ಖರ್ಚು ನಂದೆ, ಯಾರೂ ಬೇಡ ಅನ್ನೋ ಹಾಗಿಲ್ಲ ಎಂದಾಗ ನಗುತ್ತಾ, ಶಾಪಿಂಗ್ ಎಲ್ಲ ಮುಗಿತು ಭಾವ, ಬೇರೆ ಇನ್ನೇನಾದ್ರೂ ಹೇಳಿ ಎಂದ. ಶರಣ್ಯ, ತರ್ಲೆ, ನಿನ್ನ ಮಾತು ನಿಲ್ಸು, ನನ್ನ ಮದುವೆ ಅರೇಂಜ್ ಮಾಡಿದ ಹಾಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಕೊಟ್ರೆ ಆಯ್ತು, ಅದಕ್ಕೆ ಇಷ್ಟು ಬಿಲ್ಡಪ್ ಬೇಕಾ? ಪಂಕಜಣ್ಣ, ನನ್ನ ಮದುವೆಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ ಅವರಿಗೆ ಕೊಡಿ, ಎಲ್ಲಾ ಅರೇಂಜ್ಮೆಂಟ್ಸ್ ಚೆನ್ನಾಗಿತ್ತು ಅಲ್ವಾ ಅತ್ತಿಗೆ ಎಂದಾಗ ಪಲ್ಲವಿ, ಹೌದು, ಎಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿದ್ರು, ಬೇರೆ ಚಾನ್ಸ್ ತಗೊಳ್ಳೋದು ಬೇಡ, ಅವರಿಗೆ ಕೊಡಿ ಎಂದಾಗ ಪಂಕಜ್, ಆಯ್ತು, ನಮ್ಮ ಡಿಸಿಷನ್ ಕೂಡ ಅದೇ, ಇನ್ನು ಇನ್ವಿಟೇಷನ್ ಕಾರ್ಡ್ ವಾಟ್ಸ್ಆಪ್ ನಲ್ಲಿ ಸೆಂಡ್ ಮಾಡೋ ಕೆಲಸ ಸಂಜಯ್ದು, ಅದನ್ನ ನೀನೇ ಮಾಡು. ವಿಕ್ರಮ್, ನಮ್ಮ ಫ್ರೆಂಡ್ ಸರ್ಕಲ್ ಹಾಗೆ ಹಾಸ್ಪಿಟಲ್ ಸ್ಟಾಫ್ಗೆ ಮದುವೆಗೆ ಕರೆಯೋ ಜವಾಬ್ದಾರಿ ನಂದು ಎಂದಾಗ ವಿಕ್ರಮ್, ತಿನ್ ಕರಿತಾನೆ ಬಿಡೋ ಎಂದಾಗ ಪಂಕಜ್, ಬೇಡ, ಅವನು ಮದುಮಗ, ಅವನಿಗೆ ಯಾವ ಕೆಲಸ ಕೊಡೋದು ಬೇಡ, ಅವನ ಪರವಾಗಿ ಹೇಳ್ತೀನಿ ಎಂದಾಗ ವಿಕ್ರಮ್, ಅವನಿಗೆ ನಾವೇ ಹೆಲ್ಪ್ ಮಾಡ್ಬೇಕು, ಆಯ್ತು, ಆ ಕೆಲ್ಸ ನೀನೇ ಮಾಡು ಎಂದ. ಎಲ್ಲರೂ ಮಾತನಾಡುತ್ತಿದ್ದರು. ಸಾನ್ವಿ ಬೆಳಕುತ್ತಿದ್ದ ಲೈಟ್ ಕಡೆ ನೋಡುತ್ತಾ ಅನ್ಯ ಮನಸ್ಸುಗಳಾಗಿ ಕುಳಿತಿದ್ದಳು. ಅವಳನ್ನು ಗಮನಿಸಿದ ವಿಕ್ರಮ್, ಸಾನ್ವಿ, ಏನು ಯೋಚನೆ ಮಾಡ್ತಿದ್ಯಾ? ನಾವು ಮಾತಾಡ್ತಿರೋದು ನಿನ್ನ ಮದುವೆ ವಿಷಯ, ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಹೇಗಿರ್ಬೇಕು ಅಂತ ನೀನು ಕೂಡ ನಿನ್ನ ಆಸೆನ ಹೇಳಬಹುದು ಎಂದಾಗ ಸಾನ್ವಿ, ನನ್ಗೆ ಯಾವ ಆಸೆ ಇಲ್ಲ, ಎಲ್ಲ ನಿಮ್ಮ ಇಷ್ಟ, ನಿಮಗೆ ಹೇಗೆ ಅನ್ನಿಸುತ್ತೋ ಹಾಗೆ ಮಾಡಿ, ನೀವು ಪರ್ಮಿಷನ್ ಕೊಟ್ರೆ ನಾನು ಹೋಗಿ ಮಲಗ್ತೀನಿ ಎಂದಾಗ ವಿಕ್ರಮ್, ಯಾಕೆ ಸುಸ್ತಾಗ್ತಿದ್ಯಾ ಎಂದ. ಸಾನ್ವಿ, ವಿಕ್ರಮ್ ಸರ್, ಮೊದಲು ನೀವು ನನ್ನನ್ನ ಹೋಗಿ ಯಾಕೆ ಅಂತ ಮಾತಾಡ್ಸೋದನ್ನ ಬಿಡಿ, ಅದು ನನಗೆ ಇಷ್ಟ ಆಗಲ್ಲ ಎಂದಳು ಹುಸಿ ಮುನಿಸಿನಲ್ಲಿ. ಆಗ ವಿಕ್ರಮ್, ನೀನು ನನ್ನನ್ನ ಮಾವ ಅಥವಾ ವಿಕ್ರಮ್ ಅಂತ ಕರಿ, ಸರ್ ಅಂತ ಕರೆಯೋದನ್ನ ಬಿಡು, ನೀನು ನನ್ಗೆ ಮರ್ಯಾದೆ ಕೊಡೋದನ್ನ ಸ್ವಲ್ಪ ಕಮ್ಮಿ ಮಾಡು, ಆಗ ನಾನು ನಿನ್ನನ್ನ ಬಾರೆ ಹೋಗಿ ಅನ್ನೋ ಬದಲು ಬಾ ಹೋಗು ಅಂತ ಸ್ವಲ್ಪ ಮರ್ಯಾದೆ ಜಾಸ್ತಿ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಎಂದಾಗ ಸಾನ್ವಿ, ಅಲ್ಲ, ನಾನು ನಿಮ್ಮನ್ನ ಸರ್ ಅಂತಾನೆ ಕರೆಯೋದು ಎಂದು ಎದ್ದು ಹೋಗುತ್ತಿದ್ದವಳನ್ನು ಕೈ ಹಿಡಿದು ಎಳೆದ. ಸಾನ್ವಿ ಬ್ಯಾಲೆನ್ಸ್ ತಪ್ಪಿದ್ದರಿಂದ ವಿಕ್ರಮ್ನ ಹಣೆಗೆ ತನ್ನ ತಲೆಯಿಂದ ಗುದ್ದಿದಳು. ಇಬ್ಬರು ನೋವಿನಿಂದ ಒಂದೇ ಬಾರಿಗೆ ಅಮ್ಮ ಎಂದರು. ವಿಕ್ರಮ್, ಯಪ್ಪ, ಏನೇ ತಿಂತೀಯಾ, ನಿನ್ನ ಬುರುಡೆ ಇಷ್ಟು ಗಟ್ಟಿ ಇದೆ, ಇಷ್ಟು ನೋವಾಯ್ತು ಗೊತ್ತಾ ಎಂದ ತನ್ನ ಹಣೆ ಉಜ್ಜಿಕೊಳ್ಳುತ್ತಾ. ಸಾನ್ವಿ, 4 ದಿನದಿಂದ ನೀವೇ ತಿನ್ನಿಸಿದ್ರಲ್ಲ, ಅದನ್ನೇ ತಿಂದದ್ದು, ನೀವೇನು ತಿಂತೀರಾ, ಬುರುಡೇನು ಗಟ್ಟಿಯಾಗೇ ಇದೆ ಅಮ್ಮ ಎಂದ ಸಾನ್ವಿ ತನ್ನ ಹಣೆ ಉಜ್ಜಿಕೊಂಡಳು. ವಿಕ್ರಮ್, ಇಲ್ಲ, ನೀನು ಬೇರೆ ಏನೋ ತಿಂತೀಯಾ,
ನಿಂದು ಸ್ಟೀಲ್ ಬಾಡಿ, ಅವತ್ತು ಹೊಟ್ಟೆಗೆ ಒಂದೇ ಪಂಚ್ ಕೊಟ್ಟಿದ್ದು, 2 ದಿನ ಸುಧಾರಿಸ್ಕೊಂಡಿದ್ದೀನಿ ಗೊತ್ತಾ ಎಂದವನು. ಸಾನ್ವಿ ಹತ್ರ ಒದೆ ತಿಂದಿದ್ದನ್ನು ತಾನೇ ಹೇಳಿದಕ್ಕೆ ತನ್ನ ಬಗ್ಗೆ ತನಗೆ ನಾಚಿಕೆ ಎನಿಸಿ ನಾಲಿಗೆ ಕಚ್ಚಿಕೊಂಡ. ಆದರೆ ಈ ವಿಷಯ ಪ್ರೀತಂ ಶರಣ್ಯರನ್ನು ಹೊರತುಪಡಿಸಿ ಎಲ್ಲರಿಗೂ ತಿಳಿದಿದ್ದರಿಂದ ಪಂಕಜ್, ಸಂಜಯ್, ಪಲ್ಲವಿ ಮೂವರು ಒಳಗೊಳಗೆ ನಗುತ್ತಿದ್ದರು. ಪ್ರೀತಂ ಶರಣ್ಯ ಸಾನ್ವಿ ಕಡೆ ಆಶ್ಚರ್ಯದಿಂದ ನೋಡಿದರು. ಅವಳು ಮುಜುಗರದಿಂದ ಮನೆಯೊಳಗೆ ಓಡಿದಳು. ವಿಕ್ರಮ್, ನನ್ಗೂ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ ಎಂದು ಹೇಳಿ ಮನೆಯೊಳಗೆ ಹೊರಟ. ಅವನು ಹೋದದ್ದೇ ತಡ. ಪಂಕಜ್, ಸಂಜಯ್, ಪಲ್ಲವಿ ಮೂವರು ತಡೆದಿದ್ದ ತಮ್ಮ ನಗುವನ್ನು ಹೊರಚೆಲ್ಲಿದರು. ಅವರು ನಗುತ್ತಿದ್ದನ್ನು ನೋಡಿ ಶರಣ್ಯ, ಅಣ್ಣ ಏನಣ್ಣ ಹೀಗೆ ನಗ್ತಿದ್ದೀರಾ? ಸಾನ್ವಿ ಯಾಕೆ ವಿಕ್ರಮ್ಗೆ ಹೊಡೆದ್ಲು? ನಿಮ್ಮೆಲ್ಲರ ಮುಂದೆನೆ ಹೊಡೆದ್ಲಾ ಎಂದಾಗ ಪಂಕಜ್, ಇಲ್ಲ, ಆಗ ನಾವ್ಯಾರೂ ಇರ್ಲಿಲ್ಲ. ಇವನು ಸಾನ್ವಿ ಹತ್ರ ಮಾತಾಡೋಕೆ ಹೋಗಿದ್ದಾನೆ. ಅವಳು ಇವನ ಕೈಗೆ ಸಿಗದೆ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದಾಗ ಅವನು ಅವಳನ್ನು ಬಲವಂತವಾಗಿ ತಡೆದಿದ್ದಾನೆ. ಮೊದಲೇ ಸಾನ್ವಿಗೆ ಸ್ವಲ್ಪ ಮುಂಗೋಪ, ಅದಕ್ಕೆ ಅವಳು ಮುಷ್ಟಿ ಮಾಡಿ ಅವನ ಕೈಗೆ ಪಂಚ್ ಮಾಡಿದಾಳೆ. ಅಷ್ಟಕ್ಕೆ ಇವನು ರಾಕ್ಷಸಿ, ನನ್ಗೆ ಹೊಡೆದ್ಲು ಅಂತ ನನ್ಗೆ ಹೇಳ್ದ. ಈಗ ವಿಕ್ರಮ್ ಬಾಯಿ ತಪ್ಪಿ ಹೇಳಿದ ಹಾಗೆ ನಾನು ಕೂಡ ಸಂಜಯ್ ಪಲ್ಲವಿಗೆ ಈ ವಿಷಯನ ಹೇಳ್ದೆ ಅಷ್ಟೇ ಎಂದು ನಕ್ಕ. ಪ್ರೀತಂ, ಅಲ್ಲ ಪಂಕಜ್, ಇವರು ಈಗಲೇ ಇಷ್ಟು ಜಗಳ ಆಡ್ತಾರೆ, ಇನ್ನು ಮದುವೆ ಆದ್ಮೇಲೆ ಇನ್ನೆಷ್ಟು ಜಗಳ ಆಡ್ತಾರೋ ಆ ದೇವರಿಗೆ ಗೊತ್ತು. ಇನ್ನು ಸ್ವರ್ಣ ಆಂಟಿ, ರಾಮು ಅಂಕಲ್ಗೆ ಇವರ ಜಗಳ ಬಿಡಿಸೋದೇ ಒಂದು ದೊಡ್ಡ ಕೆಲಸ ಎಂದ. ಮಾತು ಕೇಳಿ ಎಲ್ಲರೂ ಮತ್ತೊಮ್ಮೆ ನಕ್ಕರು. ಸಾನ್ವಿ ರೂಮ್ಗೆ ಬಂದು ಇನ್ನೇನು ಬಾಗಿಲು ಹಾಕಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ವಿಕ್ರಮ್ ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಬಂದವನು, ಏನೇ ಎಷ್ಟು ಹೇಳಿದ್ರು ನೀನು ಸರ್ ಅನ್ನೋದನ್ನ ಬಿಡಲ್ಲ ಅಲ್ವಾ? ಇವತ್ತು ನೀನು ನನ್ನನ್ನ ಮಾವ ಅಂತ ಕರೆಯೋವರೆಗೂ ನಿನ್ನನ್ನ ಬಿಡಲ್ಲ ಎಂದವನು ಸೊಂಟ ಬಳಸಿ ಗಟ್ಟಿಯಾಗಿ ಹಿಡಿದುಕೊಂಡ. ಸಾನ್ವಿಗೆ ವಿಕ್ರಮ್ನ ಅಪ್ಪುಗೆ ರೋಮಾಂಚನ ಉಂಟು ಮಾಡಿ ಅವಳ ಉಸಿರಾಟವನ್ನು ಏರುಪೇರಾಗಿಸಿತು. ಅವಳು ನಡುಗುವ ಧ್ವನಿಯಲ್ಲಿ, ವಿಕ್ರಮ್ ಸರ್, ನೀವು ತಪ್ಪು ಮಾಡ್ತಿದ್ದೀರಾ. ಹೀಗೆ ಬಲವಂತವಾಗಿ ನಿಮ್ಮನ್ನ ಮಾವ ಅಂತ ಕರೆಸಿಕೊಳ್ಳೋದು ತಪ್ಪು. ಅದು ಅಲ್ಲದೆ ಬೇರೆಯವರ ಹೆಂಡತಿ ಆಗೋಳು ನೀವು ನನ್ನ ಜೊತೆ ಹೀಗೆಲ್ಲ ನಡ್ಕೊಳ್ಳೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ ಎಂದಳು. ನೀನಾಗೆ ನನ್ನನ್ನ ಹೆಸರಿಟ್ಟು ಕರೆಯೋವರೆಗೂ ಸರ್ ಅನ್ಬೇಡ ಅಂತ ಹೇಳಲ್ಲ. ನಿನ್ನ ಆಟದ ಮುಂದೆ ನಾನೇ ಸೋತೆ ಅಂದುಕೊಟ್ಟಿದ್ದ ವಿಕ್ರಮ್ ಕರಿವಿಲ್ಲದೆ ಸಾನ್ವಿ ಜೊತೆ ಇಷ್ಟು ಸಲಿಗೆ ತಗೊಳ್ತಿದಾನ? ತಿಳ್ಕೋಬೇಕಾ? ಮುಂದಿನ ಕತೆಗಾಗಿ ಕಮೆಂಟ್ ಮಾಡಿ. ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.